ಕಾರವಾರ ಸದಾಶಿವಗಡದ ಜೈ ದುರ್ಗಾಮಾತಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಠೇವಣಿ ಇಟ್ಟ ಗ್ರಾಹಕರ 54 ಕೋಟಿ ರೂಪಾಯಿ ಹಣವನ್ನು ವಂಚಿಸಿರುವ ಆರೋಪಕ್ಕೊಳಗಾಗಿರುವ ಸಂಸ್ಥೆಯ ಮುಖ್ಯಸ್ಥ ಲಿಂಗರಾಜು ಕಲ್ಗುಟ್ಕರ್ ಹಾಗೂ ಸಂಬಂಧಪಟ್ಟವರನ್ನು ಮುಂಬರುವ ಅಕ್ಟೋಬರ್ 2ರೊಳಗೆ ಬಂಧಿಸದಿದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಆರಂಭಿಸುವುದಾಗಿ ಗ್ರಾಹಕರು ಎಚ್ಚರಿಕೆ ನೀಡಿದ್ದಾರೆ. ಬೀದಿ ಪಾಲಾಗಿದ್ದ ನೋಡ್ರೆ ಹೆಂಗ್ ಹೇಳಿದ್ದಾರೆ, ಅಳುತ್ತಾ ಇದ್ದಾರೆ. ಅವ್ರು ಹೇಳಿ ನಾವು ಜೀವತ್ ಸತ್ತಿದ್ದೇವೆ, ನಮ್ಗೆ ಏನ್ ಮಾಡೋದೀಗೆ? ಅವನು ನಾಪತ್ತೆ ಆಗಿದ್ದಾನೆ. ಇಷ್ಟು ದೊಡ್ಡ ಮೊತ್ತ ನಾಪತ್ತೆ ಆದ್ರೆ ಅವರ ಡೈರೆಕ್ಟರ್ಗಳು ಅನಾಯಾಸವಾಗಿ ತಿರುಗಾಡ್ತಾ ಇದ್ದಾರೆ, ಅವ್ರು ನಗ್ತಾ ಇದ್ದಾರೆ. ಮನೆಯವರೆಗೆ ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನವರೆಗೆ ಅವರನ್ನು ಹಿಡಿಯದೆ ನಮಗೆ ಯಾವುದು ನ್ಯಾಯ ಸಿಗದೇ ಇದ್ದರೆ ಗಾಂಧಿ ಜಯಂತಿ ದಿವಸ ನಾವು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಉಪವಾಸ ಧರಣಿ ಸತ್ಯಾಗ್ರಹ ಮಾಡಲು ನಾವು ತಯಾರಿ ಮಾಡಿದ್ದೇವೆ. ಗುರುವಾರ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ ಮನವಿಯಲ್ಲಿ ಕಳೆದ 3 ತಿಂಗಳಿಂದ ಲಿಂಗರಾಜು ಪುತ್ತು ಕಲ್ಗುಟ್ಕರ್ ತಲೆಮರೆಸಿಕೊಂಡಿದ್ದು ಸಾವಿರಾರು ಜನರ ಬದುಕಿನ ಭರವಸೆಯಾದ ಹಣ ಕಳೆದು ಗ್ರಾಹಕರು ಕಣ್ಣೀರು ಹಾಕ್ತಿದ್ದಾರೆ. ನಮಗೆ ನ್ಯಾಯ ಸಿಗದಿದ್ರೆ ಜೀವಂತವಾಗಿಯೇ ಸತ್ತಂತೆ ಎಂದು ಮನವಿಯಲ್ಲಿ ನೋವು ವ್ಯಕ್ತಪಡಿಸಿದ್ದಾರೆ. ಗ್ರಾಹಕರು ಸರ್ಕಾರ ಮತ್ತು ಪೊಲೀಸರ ಕಾರ್ಯಕ್ಷಮತೆ ಪ್ರಶ್ನಿಸಿದ್ದು ಹಗಲು ಹೊತ್ತಿನಲ್ಲಿ ಸಾರ್ವಜನಿಕರ ಹಣವನ್ನ ದರೋಡೆ ಮಾಡಿದವರನ್ನ ಸರ್ಕಾರ ಹಿಡಿಯಲು ಯಾಕೆ ಸಾಧ್ಯವಾಗ್ತಿಲ್ಲ? ಇಷ್ಟೊಂದು ದೊಡ್ಡ ವಂಚನೆಯ ಹಿಂದೆ ಯಾವ ಶಕ್ತಿ ಕೆಲಸ ಮಾಡ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ಈ ವೇಳೆ ಕ್ರೆಡಿಟ್ ಸೊಸೈಟಿಗಳ ಸುರಕ್ಷತೆ ಕುರಿತು ಸಂಶಯ ವ್ಯಕ್ತಪಡಿಸಿದ ಅವರು, ಹೆಚ್ಚಿನ ಬಡ್ಡಿ ಕೊಡ್ತೇವೆ, ನಿಮ್ಮ ಹಣ ಸುರಕ್ಷಿತ ಎಂದು ಜನರನ್ನ ಸೆಳೆದು ಕೊನೆಯಲ್ಲಿ ವಂಚಿಸುತ್ತಿದ್ದಾರೆ. ಇಂಥ ಸೊಸೈಟಿಗಳಿಗೆ ಸರ್ಕಾರ ಹೇಗೆ ಪರವಾನಗಿ ನೀಡುತ್ತದೆ ಎಂದು ಆರೋಪಿಸಿದರು. ಆದ್ದರಿಂದ ವಂಚಿತ ಗ್ರಾಹಕರಿಗೆ ತಕ್ಷಣವೇ ಹಣ ಹಿಂತಿರುಗಿಸುವ ಕ್ರಮ ಕೈಗೊಳ್ಳಬೇಕು. ಲಿಂಗರಾಜು ಪುತ್ತು ಕಲ್ಗುಟ್ಕರ್ ಮತ್ತು ಡೈರೆಕ್ಟರ್ಗಳನ್ನ ಬಂಧಿಸಿ ವಿಚಾರಣೆ ನಡೆಸಬೇಕು ಹಾಗೂ ರಾಜ್ಯದ ಎಲ್ಲ ಕ್ರೆಡಿಟ್ ಸೊಸೈಟಿಗಳ ಮೇಲೆ ಕಟ್ಟುನಿಟ್ಟಿನ ಕಾನೂನು ಜಾರಿಗೆ ತರಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ನಾವು ಎಲ್ಲ ಶ್ರೀ ದುರ್ಗಾಮಾತಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಈಗ ಒಂದು ಹಗರಣಕ್ಕೆ ಒಂದು ಬಲಿಯಾಗಿ ಇವತ್ತಿಗೆ ನಾವು 3 ತಿಂಗಳಾಯಿತು. ಸುಮಾರು 600 ಗ್ರಾಹಕರು ಶ್ರೀ ಲಿಂಗರಾಜ್ ಪುತ್ತು ಕಲ್ಗುಟ್ಕರ್ 54 ಕೋಟಿ ರೂಪಾಯಿ ಈ ಗ್ರಾಹಕರನ್ನು ವಂಚಿಸಿ ನಾಪತ್ತೆ ಆಗಿದ್ದಾರೆ. ಇವತ್ತಿಗೆ ಸತತವಾಗಿ ನಾವು ಈ ಒಂದು ವಂಚನೆಗೊಳಗಾಗಿ ಪೊಲೀಸ್ ಇಲಾಖೆಗೆ, ಇಲ್ಲಿ ಜಿಲ್ಲಾಡಳಿತಕ್ಕೆ, ಈ ಸರ್ಕಾರಕ್ಕೆ, ಮಾನ್ಯ ಗೃಹ ಮಂತ್ರಿವರೆಗೂ ನಾವು ಈ ಪತ್ರ ಮುಖಾಂತರ ನಮ್ಮ ಈ ಕಷ್ಟಗಳನ್ನು ತೋಡಿಕೊಂಡಾಗ ನಮಗೆ ನ್ಯಾಯ ಸಿಗುತ್ತದೆ ಅಂತ ಹೇಳಿ ಇನ್ನೂವರೆಗೆ 3 ತಿಂಗಳಾದ ಇನ್ನೂವರೆಗೆ ಯಾವುದೇ ಒಂದು ಸುದ್ದಿ ಇಲ್ಲ. ಅದು ನಾವು ಅತಂತ್ರರಾಗಿದ್ದೇವೆ, ಬೀದಿಗೆ ಬಂದಿದ್ದೇವೆ. ಕೆಲವು ರಿಟೈರ್ಮೆಂಟ್ ವ್ಯಕ್ತಿಗಳು ತಮ್ಮ ಮುಪ್ಪಿನ ಅವಸ್ಥೆಯಲ್ಲಿ ಹಣ ಇಟ್ಟಂತ ಹಣ, ಕೆಲವರು ಮಗಳಿಗೆ ಮದುವೆ ಮಾಡ್ಲಿಕ್ಕೆ ಇಟ್ಟಂತ ಹಣ, ಕೆಲವರು ಎಜುಕೇಶನ್ಗೆ ಇಟ್ಟಂತ ಹಣ, ಇಂಥ ಎಲ್ಲ ಹಣವನ್ನು ಅವರು ದೋಚಿಕೊಂಡು ನಾಪತ್ತೆ ಆಗಿದ್ದಾನೆ. ಬಹಳ ದುರ್ದೈವ. ಈಗ ನಾವು ಮುಂದೆ ಮಾಡುವುದು ಏನು? ಸರ್ಕಾರಕ್ಕೆ ಇಂತಹ ಒಂದು ದೊಡ್ಡ ವಂಚನೆಗೆ ಒಳಗಾದ ವ್ಯಕ್ತಿಗಳಿಗೆ 3 ತಿಂಗಳಾದ್ರೂ ಬಂಧಿಸಲಿಕ್ಕೆ ಆಗ್ಲಿಲ್ವಾ? ಈ ಸರ್ಕಾರದ ಮತ್ತು ಇವರಿಗೆ ಒಡಂಬಡಿಕೆ ಇದೆಯಾ? ಇಂತಹ ಸೊಸೈಟಿಗಳಿಗೆ ಯಾಕೆ ಪರ್ಮಿಷನ್ ಕೊಡಬೇಕು? ಹಾಗೂ ಈ ಕರ್ನಾಟಕ ರಾಜ್ಯ ಈಗಾಗಲೇ 6,500 ಸೊಸೈಟಿ ನಡೀತಿರುವಾಗ ಮುಂದೆ ಆ ಜನರ ಗತಿ ಏನು? ಹೀಗೆ ಲಕ್ಷ ಕೋಟಿ ಗಟ್ಟಲೆ ಇಂಥ ಒಂದು ಗ್ರಾಮದಿಂದ ಹಣ ವಂಚನೆ ಆಗಿದ್ದಾಗ ಜನರ ಪರಿಸ್ಥಿತಿ ಏನು? ಇಂತಾನು ಕೇಳೋ ಪ್ರಶ್ನೆ ಆಗಿದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಗಜೇಂದ್ರ ನಾಯ್ಕ್, ಸಾಯಿನಾಥ್ ಮೇತ್ರಿ, ಪ್ರಶಾಂತ್ ನಾಯ್ಕ್, ಗೀತಾ ಗಡ್ಕರ್, ಅಂಜಲಿ ಬಾಡ್ಕರ್, ವಿಶಾಲ್ ಬಾಡ್ಕರ್, ರೂಪಾ ಸೈಲ್, ರಮೇಶ್ ಗುನ್ಗಿ, ಗಾಯತ್ರಿ ತೆಲಂಗ ಸೇರಿದಂತೆ ಅನೇಕ ಗ್ರಾಹಕರು ಹಾಜರಿದ್ದರು. ಸೋಮವಾರದಿಂದ ಪಿತೃಪಕ್ಷ ಆರಂಭವಾಗಿದ್ದು ಮುಕ್ತಿ ಮತ್ತು ಸಿದ್ಧಿ ಕ್ಷೇತ್ರ ಗೋಕರ್ಣದಲ್ಲಿ ಅಪರ ಕಾರ್ಯ ನೆರವೇರಿಸಲು ಜನರು ಆಗಮಿಸುತ್ತಿದ್ದಾರೆ. ಮೊದಲನೇ ದಿನವೇ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ ಶ್ರದ್ಧಾಳುಗಳು ಗೋಕರ್ಣ ಕೋಟಿತೀರ್ಥ, ಮುಖ್ಯ ಕಡಲ ತೀರದ ಹತ್ತಿರದ ಪಿತೃಸ್ಥಾಲೇಶ್ವರ, ರುದ್ರಪಾದ್ಯಗಳಲ್ಲಿ ತಮ್ಮ ಕುಟುಂಬದಲ್ಲಿ ಮೃತರಾದ ಹಿರಿಯರಿಗೆ ಪಿಂಡ ಪ್ರದಾನ, ತರ್ಪಣ, ಶ್ರಾದ್ದಗಳನ್ನ ಪುರೋಹಿತರ ಮುಖೇನ ನೆರವೇರಿಸಿದ್ರು. ಇದರಂತೆ ನಿತ್ಯ ವಿವಿಧೆಡೆಯಿಂದ ಜನರು ಬರ್ತಿದ್ದಾರೆ. ವಾರಾಂತ್ಯದ ರಜೆಗೆ ಮತ್ತಷ್ಟು ಜನರು ಆಗಮಿಸುವ ನಿರೀಕ್ಷೆ ಇದೆ. ಕೋಟಿತೀರ್ಥ ಕಟ್ಟೆ ಮತ್ತಿತರ ಕಡೆ ವಾಹನಗಳನ್ನ ನಿಲ್ಲಿಸಿ ತಿಂಡಿ ತಿನಿಸಿನ ಪ್ಯಾಕೆಟ್ ಮತ್ತಿತರ ತ್ಯಾಜ್ಯಗಳನ್ನ ಎಸೆಯುತ್ತಾರೆ. ಇಂಥವರ ಮೇಲೆ ನಿಗಾ ವಹಿಸುವುದರ ಜೊತೆ ಅಗತ್ಯ ಇದ್ದ ಸ್ಥಳದಲ್ಲಿ ಕಸದ ತೊಟ್ಟಿ ಇಡುವ ಕಾರ್ಯವನ್ನ ಸ್ಥಳೀಯ ಆಡಳಿತ ಮಾಡಬೇಕಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಕಾರವಾರ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ನಿರ್ಮಾಣಗೊಂಡ ಹಳೆ ವಿದ್ಯಾರ್ಥಿಗಳ ಭವನದ ಉದ್ಘಾಟನಾ ಸಮಾರಂಭ ಸೆಪ್ಟೆಂಬರ್ 15ರಂದು ಬೆಳಿಗ್ಗೆ 10 ಗಂಟೆಗೆ ಜರುಗಲಿದೆ ಎಂದು ಸಂಘದ ಸಂಸ್ಥಾಪಕ ಅಧ್ಯಕ್ಷ ಸತೀಶ್ ಗಾಂವ್ಕರ್ ತಿಳಿಸಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಕಾರವಾರ ಅಂಕೋಲ ಶಾಸಕರಾದ ಸತೀಶ್ ಸೈಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್, ತಾಂತ್ರಿಕ ಶಿಕ್ಷಣ ಆಯುಕ್ತೆ ಮಂಜುಶ್ರೀ ಎನ್, ನಿರ್ದೇಶಕ ಪ್ರಸನ್ನ ಎಚ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಕೆ, ಕಾರವಾರ ನಗರಸಭಾಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಹಾಗೂ
ಹಾಗೂ ಹಳೆ ವಿದ್ಯಾರ್ಥಿ ಉದ್ಯಮಿ ಕಮಲಾಕ್ಷ ನಾಯ್ಕ್ ಹಾಜರಿರಲಿದ್ದಾರೆ ಎಂದು ಹೇಳಿದ್ರು. ಅಂದು ಎಂಜಿನಿಯರ್ಗಳ ದಿನಾಚರಣೆ ಅಂಗವಾಗಿ ಸರ್ ಎಂ ವಿಶ್ವೇಶ್ವರಯ್ಯರವರ 164ನೇ ಜನ್ಮದಿನವನ್ನ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನವೂ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದ್ರು. ಸುಸಜ್ಜಿತವಾದಂತಹ ಒಂದು ಹಳೆ ವಿದ್ಯಾರ್ಥಿಗಳ ಭವನ ಇವತ್ತು ರೆಡಿ ಆಗಿದೆ. ಅದನ್ನ ನಾವು ಸೆಪ್ಟೆಂಬರ್ 15 ಇಂಜಿನಿಯರ್ಸ್ ಡೇ ದಿವಸ ಅಂದ್ರೆ ಅಭಿಯಂತರರ ದಿನಾಚರಣೆ ದಿವಸ ಅದನ್ನ ಉದ್ಘಾಟನೆ ಮಾಡುವಂತ ನಾವೆಲ್ಲರೂ ಹಳೆ ವಿದ್ಯಾರ್ಥಿಗಳು, ನಮ್ಮ ಸಮಿತಿ ಸದಸ್ಯರು ಹಾಗೂ ಆಡಳಿತ ಮಂಡಳಿ ನಿರ್ದೇಶಿಸಿದೆ. ಅವತ್ತು ನಾವು ಸೆಪ್ಟೆಂಬರ್ 15ರಂದು ಆ ಸುಸಜ್ಜಿತ ಸಭಾಂಗಣವನ್ನ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳನ್ನ, ನಮ್ಮ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳನ್ನ ಹಾಗೂ ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದಂತಹ ಎಲ್ಲ ಪ್ರಾಚಾರ್ಯರು ಇರಬಹುದು, ನಮ್ಮ ಸೇವೆ ಸಲ್ಲಿಸಿದಂತಹ ಎಲ್ಲ ಉಪನ್ಯಾಸಕ ವೃಂದದವರು ಇರಬಹುದು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳನ್ನ ನಾವು ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಸಹ ಅವತ್ತು ಇಟ್ಕೊಂಡಿದ್ದೀವಿ. ಈ ವೇಳೆ ಸಂಘದ ಕಾರ್ಯದರ್ಶಿ ರಾಘವೇಂದ್ರ ಪ್ರಭು, ಉಪಾಧ್ಯಕ್ಷ ನಾಗರಾಜ್ ಜೋಶಿ, ಖಜಾಂಚಿ ಅಶೋಕ್ ಶೇಟ್, ಹಿರಿಯ ಸದಸ್ಯ ಎಂ ಗೋವಿಂದ, ವಿವೇಕ್ ಬೋಮ್ಕರ್, ಅಚಲ್ ಭಟ್, ಶಿವರಾಮ್ ಗಾಂವ್ಕರ್, ಮೆಹಬೂಬ್, ಗುರುದತ್ ಬಂಟ್, ಗಿರೀಶ್ ದೇಸಾಯಿ ಉಪಸ್ಥಿತರಿದ್ದರು. ಕುಮಟಾ ತಾಲೂಕಿನ ಕಾಗಲ್ ಗ್ರಾಮದ ಕಿರುಬೇಲೆ ಮೂಲ ನಿವಾಸಿಗಳು ಅನಾದಿ ಕಾಲದಿಂದಲೂ ಗುಡ್ಡ ಬೆಟ್ಟದ ಮೂಲಕ ಬಳಸುತ್ತಿದ್ದ ಸಂಚಾರ ದಾರಿ ಮುಕ್ತಗೊಳಿಸುವಂತೆ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟವು ಗುರುವಾರ ಜಿಲ್ಲಾಧಿಕಾರಿ ಮುಖಾಂತರ ಅರಣ್ಯ ಮತ್ತು ಪರಿಸರ ಸಚಿವಾಲಯಕ್ಕೆ ಮನವಿ ಸಲ್ಲಿಸಿದೆ. ಸುಮಾರು 10 ರಿಂದ 12 ಕುಟುಂಬಗಳು ವಾಸವಾಗಿರುವ ಕಿರುಬೇಲೆ ಗ್ರಾಮಸ್ಥರು ಸಮುದ್ರ ದಂಡೆ, ಜಟಗೇಶ್ವರ ದೇವಸ್ಥಾನ, ಗುರುಮಠ, ಐತಿಹಾಸಿಕ ಕೋಟೆ, ಗುಹೆ, ಸ್ಮಶಾನ ಹಾಗೂ ಹೊರ ಊರುಗಳ ಸಂಪರ್ಕಕ್ಕಾಗಿ ಈ ಮಾದರಿಯನ್ನ ಬಳಸಿ ಬರ್ತಿದ್ದಾರೆ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲೇ ರೈತರ ಹಿತದೃಷ್ಟಿಯಿಂದ ಈ ದಾರಿಗೆ ಹಕ್ಕು ನೀಡಲಾಗಿದ್ದು, ಸರ್ಕಾರದ ಅನುದಾನದ ನೆರವಿನಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೂಡ ನಡೆಯುತ್ತಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬ್ಲಾಗ್ ಅಂಡ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನ ಅಸ್ತಿತ್ವವಿಲ್ಲದ ಕಂಪನಿಯ ಪರವಾಗಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನ ತಡೆದು ಹೈಕೋರ್ಟ್ ಆದೇಶವನ್ನೇ ತಿರುಚಿ ವರದಿ ಸಲ್ಲಿಸಿರುವ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಮಟಾ ತಾಲೂಕಿನ ಕಾಗಲ್ ಗ್ರಾಮದೊಳಗೆ ಕಿರ್ಬೇಲಿ ಗ್ರಾಮ ಅಂತ ಹೇಳುವ ಒಂದು ಸಣ್ಣ ಮಜರೆ ಇದೆ. 10 ರಿಂದ 15 ಕುಟುಂಬ ಮೂಲ ನಿವಾಸಿಗಳು ತಲತಲಾಂತರದಿಂದ ಬಂದವರು. ಸೊ ಆ ಗ್ರಾಮನ ಕುಮಟಾದಿಂದ ಪ್ರಮುಖವಾಗಿ ಕುಮಟಾ ಮಜರೆ ಅಲ್ಲಿ ಪ್ರಮುಖವಾಗಿ 2-3 ಪ್ರಮುಖವಾದ ಸ್ಥಳ ಇದೆ. ಕೋಟೆ ಇದೆ, ಐತಿಹಾಸಿಕ ಕೋಟೆ ಇದೆ, ಗುಹೆ ಇದೆ, ಮಠ ಇದೆ, ಗುರುಗಳ ಆಶ್ರಮ ಇದೆ, ಮತ್ತು ಹೀಗೆ ಜಟಕ ದೇವಸ್ಥಾನ ಇದೆ. ಸೊ ಈ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಓಡಾಡೋದಕ್ಕೆ ಸಮುದ್ರ ಕಿನಾರೆಗೆ ಹೋಗೋದಕ್ಕೆ ಎಲ್ಲದಕ್ಕೂ ಒಂದು ರೋಡು ಇದೆ ಅಲ್ಲಿ ಕಿರ್ಬೇಲಿ ಗ್ರಾಮಕ್ಕೆ ಹೋಗೋದಕ್ಕೆ. ಸೊ ಆ ರೋಡನ್ನು ಈಗ ಇತ್ತೀಚೆಗೆ ಒಂದು 4-5 ವರ್ಷದಿಂದ ಈಚೆಗೆ ಒಬ್ಬ ಬೈಜನ್ ವೆಲ್ನೆಸ್ ಕಂಪ್ನಿ ಅಂತ ಒಬ್ಬ ಪಾರ್ಟಿ ಬಂದು ಅಲ್ಲಿಯ ಒಂದು ಸ್ವಲ್ಪ ಪ್ರದೇಶ ಮೊದಲೇ ಖರೀದಿ ಮಾಡಿ ನಂತರ ಹೆಚ್ಚಿನ ಪ್ರದೇಶ ಖರೀದಿ ಮಾಡಿ ಅವರು ಒಂದು ಪ್ರಪೋಸಲ್ ರೆಸಾರ್ಟ್ ಮಾಡೋಕ್ಕೆ ಹೊರಟಿದ್ದಾರೆ. ಪ್ರಪೋಸಲ್ ರೆಸಾರ್ಟ್ ಮಾಡೋದಕ್ಕೆ ಆ ಕಿರ್ಬೇಲಿಯೊಳಗೆ ರಸ್ತೆ ಬೇಕಾಗಿದೆ. ಆ ರಸ್ತೆ ಕನೆಕ್ಷನ್ಗೆ ಅರಣ್ಯದ ಮಧ್ಯದೊಳಗೆ ರೋಡ್ ಹಾದು ಹೋಗ್ತದೆ. ಅರಣ್ಯದ ಮಧ್ಯದೊಳಗೆ ರಿಸರ್ವ್ ಫಾರೆಸ್ಟ್ ಏರಿಯಾ ಮೂಲ ನಿವಾಸಿಗಳು ಬಳಸ್ತಿದ್ದಂಥ ರೋಡನ್ನು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಇಲಾಖೆಯವರು, ಹೊನ್ನಾವರ DF ಪರ್ಟಿಕ್ಯುಲರ್ಲಿ ಕೆಲವಷ್ಟು ಆ ಉದ್ದಿಮೆದಾರರಿಗೆ ಅಥವಾ ಬಂಡವಾಳಶಾಹಿಗಳ ಬೇಡಿಕೆಗೆ ಪೂರಕವಾಗಿ ಅನುಗುಣವಾಗುವಂಗೆ ಶಿಫಾರಸುಗಳನ್ನೆಲ್ಲ ಮಾಡಿ ಅವ್ರ ಬೇಡಿಕೆ ಇಟ್ಟಾಗ ಅವ್ರ ಪರಿವೇಶಾತ್ಮಕವಾಗಿ ತಮ್ಮಷ್ಟು ಎಕರೆ 0.9896 ಹೆಕ್ಟೇರ್ ಜಾಗ ಅದನ್ನು ಕನೆಕ್ಟ್ ಮಾಡೋದು ಬೇಕು ಅಂತ ಕೇಳೋದಕ್ಕೆ ಅದಕ್ಕೆ ಬೇಕಾದಂಥ ಎಲ್ಲ ದಾಖಲಾತಿಗಳನ್ನು ಪೂರಕವಾಗಿ ಶಿಫಾರಸು ಮಾಡೋದಕ್ಕಿಂತ ಮೊದಲೇ ಪರಿಶೀಲನೆ ಮಾಡಿದ್ದೇನೆ. ಪ್ರಮುಖವಾಗಿ ಆ ಬೈಜನ್ ವೆಲ್ನೆಸ್ ಕಂಪ್ನಿ ಸ್ಥಳೀಯವಾಗಿ ಕಿರ್ಬೇಲಿ ಗ್ರಾಮದಲ್ಲಾಗಲಿ ಕಾಗಲ್ ಗ್ರಾಮ ಪಂಚಾಯತ್ನಲ್ಲಾಗಲಿ ಅಥವಾ ಜಿಲ್ಲೆಯಲ್ಲಿ ಎಲ್ಲೂ ಅದರ ಒಂದು ಅಸ್ತಿತ್ವ ಇಲ್ಲ. ಅವ್ರು ಯಾವುದೋ ಬೆಂಗಳೂರಿನಲ್ಲಿ ರಿಜಿಸ್ಟರ್ ಮಾಡೋದು ಕಂಪ್ನಿ ಒಂದು ಕಡೆ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಶಿಫಾರಸು ಮಾಡಿಕೊಟ್ಟು ಹೊರಟದ್ದು ಈ ಅಸ್ತಿತ್ವ ಇಲ್ಲದಾಗಿದ್ದ ಬೈಜನ್ ವೆಲ್ನೆಸ್ ಕಂಪ್ನಿಗೆ 0.9896 ಹೆಕ್ಟೇರ್ ಜಾಗನ ಶಿಫಾರಸು ಮಾಡಿ ಸ್ಟೇಜ್ 1 ಅಪ್ರೂವಲ್ಗೆ ಬಂದಿದೆ. ಹಾಗಾಗಿ ಹಳ್ಳಿಯ ಜನರ ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಆ ಒಂದು ರೋಡು ಅದು ಸ್ಟೇಜ್ 1 ಅಪ್ರೂವಲ್ಗೆ ಬಂದ ತಕ್ಷಣ ಈ ಪಾರ್ಟಿ ಏನು ಮಾಡಿದ್ದಾರೆ, ಆ ರಸ್ತೆ ಇರೋದನ್ನು ಮೂಲ ನಿವಾಸಿಗಳು ಬಳಸ್ತಿರುವಂಥ ರಸ್ತೆಯನ್ನು ಕಬ್ಬಿಣದ ಗೇಟ್ ಹಾಕಿ ಬಂದ್ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಓಡಾಡೋದಕ್ಕೆ ಅವ್ರು ಈಚೆ ಕಾಗಲ ಗ್ರಾಮಕ್ಕೆ ಬರಬೇಕು, ಮಕ್ಕಳು ಶಾಲೆಗೆ ಹೋಗಬೇಕು, ಸರ್ಕಾರಿ ಆಸ್ಪತ್ರೆಗೆ ಎಲ್ಲ ಪರಿಸ್ಥಿತಿ ಮೂಲಭೂತ ಸೌಕರ್ಯಕ್ಕೆ ಕಂಪ್ಲೀಟ್ ತಡೆ. ಅವ್ರು 1.5 ಕಿಲೋಮೀಟರ್ ಬಂದು ಸಂಪರ್ಕದ ವ್ಯವಸ್ಥೆ ಹಿಡಿಯೋದಕ್ಕೆ ಬರುವ ದಾರಿನೇ ಬಂದ್ ಮಾಡಿದ್ದಾರೆ. ಸೊ ಆಗ ಬಂದ್ ಮಾಡಬಾರ್ದು ಅಂತೇಳಿ ಅವರೆಲ್ಲ ಬೇಡಿಕೆ ಅದನ್ನೆಲ್ಲ ಇಟ್ಟು ಸಾಕಷ್ಟು ಗ್ರಾಮ ಪಂಚಾಯತ್ ಅವರು ಎಲ್ಲ ರೀತಿಯಲ್ಲಿ ಹೇಳಿದ್ರು, ಯಾವುದನ್ನು ಕೇಳದಾಗಿದ್ದೇನೆ. ಜನರು ಬೇಸತ್ತು ಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ಗೆ ಹೋಗಿ ತಂದು ಹೈಕೋರ್ಟ್ನಲ್ಲಿ ಇದ್ರ ಪರವಾಗಿ ಶಿಫಾರಸು ಆಗಿದೆ ಆ ಗೇಟನ್ನು ತೆಗಿಬೇಕು ಅಂತೇಳಿ. ಆದರೆ ನಮ್ಮ DF ಹೊನ್ನಾವರ ಪರ್ಟಿಕ್ಯುಲರ್ಲಿ ಅವ್ರು ಏನು ಮಾಡಿದರೆ ಹೈಕೋರ್ಟ್ ಕೊಟ್ಟ ತೀರ್ಪನ್ನೇ ತಿರುಚಿ
ಇತ್ತೀಚೆಗೆ ಕಂಪನಿಯವರು ಕಬ್ಬಿಣದ ಗೇಟ್ ಅಳವಡಿಸಿ ಗ್ರಾಮಸ್ಥರ ಸಂಚಾರವನ್ನೇ ನಿರ್ಬಂಧಿಸಿದ್ದು ಶಾಲೆ, ಕಾಲೇಜು, ಆಸ್ಪತ್ರೆ ಹಾಗೂ ದಿನನಿತ್ಯ ಜೀವನಕ್ಕೂ ತೊಂದರೆಯಾಗಿದೆ ಎಂದು ಮನವಿಯಲ್ಲಿ ದೂರಲಾಗಿದೆ. ಹೈಕೋರ್ಟ್ ತೀರ್ಪಿನಂತೆ ಗೇಟ್ ತೆರವುಗೊಳಿಸಿ ಸಂಚಾರ ದಾರಿಯನ್ನ ಮುಕ್ತಗೊಳಿಸುವುದರ ಜೊತೆಗೆ ಲಾಗಿನ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ಗೆ ನೀಡಲಾದ 0.9896 ಹೆಕ್ಟೇರ್ ಅರಣ್ಯ ಜಾಗದ ಲೀಸ್ ಪ್ರಕ್ರಿಯೆಯನ್ನ ತನಿಖೆಗೆ ಒಳಪಡಿಸಿ ರದ್ದುಗೊಳಿಸಬೇಕೆಂದು ಆಗ್ರಹಿಸಲಾಗಿದೆ. ಜೊತೆಗೆ ಸರ್ಕಾರದ ಅನುದಾನದಿಂದ ನಡೆಯುತ್ತಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪುನಃ ಆರಂಭಿಸಲು ಅವಕಾಶ ಕಲ್ಪಿಸಬೇಕು ಹಾಗೂ ಗ್ರಾಮಸ್ಥರ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸಬೇಕೆಂದು ಒತ್ತಾಯಿಸಲಾಗಿದೆ. ರಿಸರ್ವ್ ಫಾರೆಸ್ಟ್ ಏರಿಯಾದೊಳಗೆ 0.9896 ಹೆಕ್ಟೇರ್ ಜಾಗನ ಕಂಪ್ಲೀಟ್ ಅವರು ಪೂರಕವಾಗಿರುವಂತೆ ಮಾಡಿ ಆ 9896 ಹೆಕ್ಟೇರ್ನೊಳಗೆ ಈ ಮೂಲ ನಿವಾಸಿಗಳು ಬಳಸ್ತಿದ್ದಂಥ ಕಚ್ಚಾ ಕಾಲದಾರಿ ಕ್ರಮೇಣವಾಗಿ ಕಳೆದ ಒಂದು 15-20 ವರ್ಷದೊಳಗೆ ಅಲ್ಲಿಯ ಸ್ಥಳೀಯರು, ಜನಪ್ರತಿನಿಧಿಗಳು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲ್ಲ ಅನುದಾನ ತಗೊಂಡು ಅದು ಒಂದು ರೀತಿ ಬಂಡಿದಾರಿಯಾಗಿ ಸ್ವಲ್ಪ ಪರಿವರ್ತನೆ ಆಗಿ ಸ್ವಲ್ಪ ಮಟ್ಟಿಗೆ ವೆಹಿಕಲ್ ಓಡಾಡಿಸೋ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಪರಿವರ್ತನೆ ಮಾಡ್ತಿರ್ತಂಥದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತಡೆ ಒಟ್ಟಿ ಆ ಬಂಡವಾಳಶಾಹಿಗೆ ಪರವಾಗಿ ವಿಚಾರ ಮಾಡಿ ಕೆಲಸ ಆಗದಿದ್ದ ತಡೆ ಹಿಡಿದಿದ್ದಾರೆ ಮತ್ತು ತಾವು ಮಾಡ್ತಕ್ಕಂಥ ಶಿಫಾರಸುಗಳೊಳಗೆ ಯಾವ ಕನ್ಸಿಡರೇಷನ್ ಇಲ್ಲದೆ ಮೂಲಭೂತವಾಗಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಸಿರ್ಸಿ ಜೊತೆಗೆ ಪ್ರಿನ್ಸಿಪಲ್ ಕನ್ಸರ್ವೇಟರ್ ಇವ್ರು ವಿಚಾರ ಮಾಡಬೇಕಾಯಿತು. ರಿಸರ್ವ್ ಫಾರೆಸ್ಟ್ ಏರಿಯಾನ ಹಸ್ತಾಂತರ ಮಾಡಬೇಕಿದ್ರೆ ಡಿ ರಿಸರ್ವ್ ಪ್ರೋಸೆಸ್ಗೆ ಅಳವಡಿಸಿಕೊಳ್ಳುವ ಕೆಲಸ ಕಡೆನೂ ಗಮನ ಹಾಕಿಲ್ಲ. ಈ ಸಂದರ್ಭದಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಲ್, ತಾಲೂಕಾಧ್ಯಕ್ಷ ಪ್ರೀತಮ್ ಮಾಸೂರ್ಕರ್, ವಿಎನ್ ನಾಯ್ಕ್ ಇದ್ದರು. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮದುವೆಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯರು ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 991401403330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.